ಪ್ರಜ್ವಲ್ ದೇವರಾಜ್ ಸರ್ದು ಅದು ಒಂದ್ ನಿಮಿಷ ಅದು ರಿಲೀಸ್ ಆದ್ಮೇಲೆ ಇನ್ನೇನು ಚೆನ್ನಾಗಿ ರಿಪೋರ್ಟ್ ಬಂತು, ಲಾಕ್ಡೌನ್ ಆಯ್ತು. ಅದು ಒಂಥರ ಅದು ಒಂಥರ ಬೇಜಾರ್ ವಿಚಾರ. ಅಂದ್ರೆ ಏನಪ್ಪ ಇಷ್ಟೆಲ್ಲ ಮಾಡಿ ಮತ್ತೆ ಅದೇ ತರ ರಿಪೋರ್ಟ್ ಅಲ್ಲ ಅಂತ. ಮತ್ತೆ ತರುಣ್ ಸರ್ ಇಂದ ಒಂದು ಗುರು ಶಿಷ್ಯರ ಕಥೆ ಹೇಳಿದಾಗ ಅವ್ರಿಗೂ ಸಖತ್ ಇಂಪ್ರೆಸ್ ಆಯ್ತು ಸರ್. ಜೆಂಟ್ಲ್ಮನ್ ಕ್ರಿಟಿಕ್ಸ್ ಒಳ್ಳೆ ಬಂತು, ಒಳ್ಳೆ ಮೇಕರ್ ಅಂತ ಸಿಕ್ತು. ಅದು ನನಗೆ ಸೋಲ್ ಅಂತಲ್ಲ, ಆಸ್ ಎ ಡೈರೆಕ್ಟರ್ ಆಗಿ ಇವಾಗ ನಾನು ಈ ಮೂವಿ ಅಂತ ಕೊಟ್ರೆ ಸೂಪರ್ ಅಪ್ಪ ಇವ್ನ ಸಿನಿಮಾ ಮಾಡಬೇಕು ಅನ್ನೋದೇ ಇತ್ತು. ಅದ್ ಬಿಟ್ರೆ ನನಗೆ ಪರ್ಸ್ನಲಿ ಏನು ಪ್ರಾಬ್ಲಮ್ ಇರಲಿಲ್ಲ. ಇವಾಗ ಸಕ್ಸಸ್ ಫೇಲ್ಯೂರ್ ಅಂತ ನೋಡ್ತಾರಲ್ವಾ, ಒಂದು ರನ್ನಿಂಗ್ ಮೂವಿ, ಲಾಂಗ್ ರನ್ನಿಂಗ್ ಮೂವಿ. ಬಟ್ ಕೊರೋನಾದಲ್ಲಿ ಸಾಂಗ್ ನನಗೆ ಭಾಳ ಇದು ಕೊಡುತ್ತೆ. ಮರಳಿ ಮನಸ್ಸಾಗಿದೆ, 100M. ಆ ಕೊರೋನಾ ಟೈಮಲ್ಲಿ ಅದೇ ಎಲ್ಲರನ್ನ ಎಂಟರ್ಟೈನ್ ಮಾಡಿದ್ದು ನಾನು. ಅದು ಒಂದು ಖುಷಿ ವಿಚಾರ. ಅದಾದ್ಮೇಲೆ ಗುರು ಶಿಷ್ಯರಲ್ಲಿ ಒಂದು ದೇಸಿ ಕತೆ ಮತ್ತೆ ಟ್ರೈ ಮಾಡಿದೆ, ಖೋಖೋ ಇಟ್ಕೊಂಡು. ಅದಕ್ಕೆ ತರುಣ್ ಸರ್ ಪ್ರೊಡ್ಯೂಸರ್ ಆಗಿ ಮತ್ತೆ ಸಪೋರ್ಟ್ ಮಾಡಿದ್ರು. ಅದು ಒಂದು ಅದ್ಭುತವಾದ ನನಗೆ ಸಕ್ಸಸ್ಫುಲ್ ಸಿಕ್ತು. ಮತ್ತು ಒಳ್ಳೆ ಮಾತುಗಳು ಸಿಕ್ಕು. ಏನು ಅಂತಂದ್ರೆ ನಿಮ್ಗೆ ಹಳ್ಳಿದೇನೋ ಹಿಡಿತಾ ಇದೆ, ಅಫ್ಕೋರ್ಸ್ ಇದೆ. ಯಾಕಂದ್ರೆ ನಾನು ಬಸ್ ಇಲ್ಲದ ಒಂದು ಊರಲ್ಲಿ ಬೆಳೆದು ಈ ಥರದ ವಿಚಾರಗಳನ್ನೆಲ್ಲ ನೋಡಿದ್ದೀನಿ. ಎಲ್ಲ ಬದುಕುಗಳನ್ನ ನೋಡಿ ಹಾಸ್ಟೆಲ್ ಜರ್ನಿ ಮಾಡೋದ್ರಿಂದ ಒಳ್ಳೆ ಹಳ್ಳಿ ಹಿಡಿತಾ ಇದೆ ನಿನಗೆ. ಮತ್ತು ಎಲ್ಲೋ ಸಿದ್ಲಿಂಗಯ್ಯ ಅವ್ರ ಥರ ಒಂದು ಒಂದು ವಿಜುವಲೈಸೇಷನ್ ಕ್ಯಾರೆಕ್ಟರ್ ಗ್ರಿಪ್ ನಿನ್ನಲ್ಲಿದೆ ಅಂತ ಅಂದಾಗ ನನಗೆ ಒಂದ್ಸರಿ ರೀಕಾಲ್ ಮಾಡಿಕೊಂಡೆ ನಾನು. ಏನೋ ಇರ್ಬೋದು, ಇವ್ರು ಹೇಳ್ತಾರೆ ಸತ್ಯ ಇರ್ಬೋದು. ಯಾಕಂದ್ರೆ ನಾನು ಅದೇ ವಾತಾವರಣದಲ್ಲಿ ಬೆಳೆದವನು. ಯಾಕೆ ಅವ್ರು ಹೇಳಿದ್ದು ಇದನ್ನ ನೀನು ಟ್ರೈ ಮಾಡು, ಇದು ನಿನ್ನ ಸ್ಟ್ರೆಂತು ಅಂತ ತುಂಬ ಹಿರಿಯ ನಿರ್ದೇಶಕರೆಲ್ಲ ಫೋನ್ ಮಾಡಿದ್ರು ನನಗೆ ಗುರು ಶಿಷ್ಯರ್ ನೋಡಿದ್ಮೇಲೆ. ಅವಾಗ ಅನಿಸ್ತು ಹೌದು ಅಂತ. ಆ ಟೈಮಾಗ ತರುಣ್ ಸರ್, ದರ್ಶನ್ ಸರ್ ಏನೋ ಮಾಡಬೇಕು, ಒಂಥರ ಬೇರೆ ಶೇಡ್ ಇರಬೇಕು, ಬೇರೆ ಅಂದರೆ ಏನು ಮಾಡ್ಬೇಕಂತ ನಾವು ಜನರಲ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ವಿ. ಅವಾಗ ನಾನು ಹೇಳಿದಾಗ ಸರ್ ಬೇರೆ ಆಗ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಬ್ಯಾಕ್ರಪ್ಪೇ ಚೇಂಜ್ ಮಾಡ್ಕೋಬೇಕು. ಈ ಮಾಮೂಲು ಕತೆ ಹುಡ್ಕೊಂಡು ನಾವು ಬೇರೆ ಮಾಡೋಕ್ಕಾಗಲ್ಲ. ಹಂಗೆ ಇರ್ಬೇಕಾದ್ರೆ ಯಾವುದೋ ಒಂದು ಹಾಲಿವುಡ್ ಪೋಸ್ಟರ್ ನೋಡ್ತಾ ಇದ್ವಿ, ಒಂದು ಏಜ್ ಕ್ಯಾರೆಕ್ಟರ್, ಒಂದು ಆ್ಯಂಟಿಕ್ ಆಗಿತ್ತು. ಈ ಥರ ಇರಬೇಕು ಅಂದ್ರೆ ಅವ್ರು ನನಗೆ ಏಜ್ ಕ್ಯಾರೆಕ್ಟರ್ ಆ್ಯಂಟಿಕ್ ಆಗಿತ್ತು. ಈ ಥರ ಬ್ಯಾಕ್ರಪ್ಪಲ್ಲಿ ಹೋಗೋಣ ನಾವು ಅಂತ ಅವರೇ ಡಿಸೈಡ್ ಮಾಡಿ ಏಜ್ ಕ್ಯಾರೆಕ್ಟರ್ ಆ್ಯಂಟಿಕ್ ಅಂತ. ಅವಾಗ ನಂದು ಒಂದು 2 ಐಡಿಯಾಗಳಿದಾವೆ ಸರ್, ನಿಮ್ಗೆ ಇಟ್ಕೊಂಡು ಸಿನಿಮಾ ಮಾಡೋಣ ಅಂದರೆ ಡೆವಲಪ್ ಮಾಡೋಣ. ನಾನು ಬೇರೆ ಲಾಕ್ಡೌನ್, ಅದು ಬೇರೆ ಟೈಮಲ್ಲಿದ್ದೆ, ಅವ್ರು ಬೇರೆ ಟೈಮಲ್ಲಿದ್ದರು. ಬನ್ನಿ ಸಿಗೋಣ. ನಾನು ಒಂದು ವಾಟರ್ ಕ್ಯಾನ್ ತಗೊಂಡು, ಅವಾಗೆಲ್ಲ ಪೊಲೀಸರು ರೈಡ್ ಮಾಡ್ತಾ ಇದ್ರಲ್ಲ, ವಾಟರ್ ಕ್ಯಾನ್ ತಗೊಂಡು ₹5 ತಗೊಂಡು ಬಂದೆ, ಗಾಡಿಯಲ್ಲಿ ಇಟ್ಕೊಂಡು ಇವೆರಡು ಪಾಯಿಂಟ್ ಹೇಳಿದೆ. ಓಕೆ ಜಡೇಶ್, ನಾನು ನೋಡೋಣ, ಯೋಚನೆ ಮಾಡ್ತೀನಿ ಅಂತ. ನನಗೇನು ಇಷ್ಟ ಆಗಲಿಲ್ಲ ಬಿಡು ಅಂತ ನಾನು. ಮತ್ತು ಗುರು ಶಿಷ್ಯರ ಸ್ಕ್ರಿಪ್ಟಲ್ಲಿ ಆಗಿಬಿಟ್ಟಿತ್ತು, ಅದಕ್ಕೊಂದು ಶೆಡ್ಯೂಲ್ ಅದೆಲ್ಲ ಬಿಡಂತ ನಾನು ಸುಮ್ಮನೆ ಅದೇ. ನೆಕ್ಸ್ಟ್ ಡೇ ಫೋನ್ ಮಾಡಿದೆ, ಜಡೇಶ್ ನನಗೆ ಅದು ಒಲೆಮಾರಿ ವಿಷಯ ತುಂಬ ಕಾಡ್ತದೆ, ಅದೊಂದು ಮಾಡಿಬಿಡೋಣ, ಅದನ್ನ ಇಟ್ಕೊಂಡು ಮಾಡೋಣ. ಸರ್ ಅದನ್ನೇ ತಿಳ್ಕೊಳ್ಳಲ್ಲ, ನಮಗೆ ಅದು ಫಸ್ಟ್ ಹಾಫಿಗೆ ವರ್ಕ್ ಆಗುತ್ತೆ, ಸೆಕೆಂಡ್ ಹಾಫಿಗೆ ಇನ್ನೊಂದು ಏನಾದರೂ ಪಾಯಿಂಟ್ ಬೇಕು ಅಂತ. ಅದಕ್ಕೆ ಉಳುವ ನೋಡಿ ಹೇಳಿದ್ದೀನಲ್ಲ, ಅವೆರಡು ಮಿಕ್ಸ್ ಮಾಡಿಬಿಡೋಣ ಅಂತ. ಓಕೆ ಮಾಡಿ ನೋಡೋಣ ಅಂತ ಅವಾಗಿಂದ ಒಂದು ಶುರು ಮಾಡಿದೆ ಜರ್ನಿ. ಅಲ್ಲಿಂದ ಶುರು ಆಗಿ ಕಾಟೇರ ಇಲ್ಲಿ ಬಂದು ನಿಂತಿದೆ.